ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೇಹಂತ್ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಅಡುಗೆ ಮನೆಯಲ್ಲಿ ನಾವು ಜಾಸ್ತಿ ಟೈಮ್ ಅಡುಗೆ ಮನೆಯಲ್ಲೇ ಇರ್ತೀವಿ. ಅಲ್ಲೇನಾದ್ರು ಬಿಸಿ ಏನಾದರೂ ನಮಗೆ ಕೈ ಮೇಲೆ ಬೀಳ್ತು, ನಮಗೆ ಬೇಗ ಬೊಬ್ಬೆ ಅನ್ನೋದು ಬಂದುಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಬೇಗ ಪೇಸ್ಟ್ಗೋಸ್ಕರ ನಾವು ಹುಡುಕ್ತೀವಿ. ಪೇಸ್ಟನ್ನು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಿರ ಹಾಗೆ ಬೇಗ ನಮಗೆ ಅದು ಕ್ಯೂರ್ ಆಗಬೇಕು ಅಂದರೆ ಅಡುಗೆ ಮನೆಯಲ್ಲಿ ಆಯಿಲ್ ಇರುತ್ತಲ್ಲ, ಆಯಿಲನ್ನು ಈ ರೀತಿ ಕೈಗೆ ಅಪ್ಲೈ ಮಾಡಿಬಿಡಿ. ಬೇಗ ನಮಗೆ ಆ ಉರಿ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಬೊಬ್ಬೆ ಕೂಡ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ. ನಿನ್ನೆ ನನಗೆ ಕಾಫಿ ಅನ್ನೋದು ಕೈ ಮೇಲೆ ಸೋರಿತ್ತು, ಅದರಿಂದ ನಾನು ಬೇಗ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡ್ರೆ ಬೇಗ ನನಗೆ ಬೊಬ್ಬೆ ಅನ್ನೋದು ಬರಲಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಮನೆಯನ್ನು ಒರೆಸುವಂಥ ಟೈಮಲ್ಲಿ ಆ ನೀರಿನ ಜೊತೆಗೆ ಈ ಒಂದು ಶಾಂಪೂವನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡೆಟಾಲ್ ಆದರೂ ಪರವಾಗಿಲ್ಲ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ನಾವು ಮನೆಯನ್ನು ಒರೆಸೋದ್ರಿಂದ ನಮಗೆ ಮನೆ ಕ್ಲೀನಾಗೆ ಕಾಣಿಸುತ್ತೆ ಮತ್ತು ಏನಾದರೂ ಜಿಡ್ಡು, ಏನಾದರೂ ಗಲೀಜು ಏನಾದರೂ ಇದ್ದರೂ ಕೂಡ ಬೇಗ ಕ್ಲೀನಾಗೆ ಆಗುತ್ತೆ. ನಾವು ದಿನ ಅಲ್ಲದೆ ದಿನ ಬಿಟ್ಟು ದಿನ ಆದರೂ ನಾವು ಈ ರೀತಿ ಶಾಂಪೂವನ್ನು ಹಾಕ್ಕೊಂಡು ಇಲ್ಲ ಡೆಟಾಲನ್ನು ಹಾಕ್ಕೊಂಡು ನಾವು ಮನೆಯನ್ನು ಒರೆಸಿ ಕ್ಲೀನಾಗಿ ಇಟ್ಕೋಬೇಕು. ಜರ್ಮ್ಸ್ ಏನಾದರೂ ಇದ್ದರೂ ಕೂಡ ಕ್ಲೀನಾಗೆ ಹೋಗುತ್ತೆ ಮತ್ತು ನಮಗೆ ಆ ನೆಲ ಅನ್ನೋದು ಕೂಡ ತುಂಬ ಕ್ಲೀನಾಗೆ ನೈಸಾಗೆ ಕಾಣಿಸುತ್ತೆ. ಈ ರೀತಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸನ್ನು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಆಗಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಕುಕ್ಕರಲ್ಲಾಗಿರ್ಬೋದು ಇಲ್ಲ ಈ ರೀತಿ ಪಾತ್ರೆಯಲ್ಲಾಗಿರ್ಬೋದು ರೈಸನ್ನು ಮಾಡುವಂಥ ಟೈಮಲ್ಲಿ ನಮಗೆ ಮುದ್ದೆ ಥರ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಆ ರೈಸ್ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ನಾವು ಆಯಿಲನ್ನು ಹಾಕಬೇಕು. ಈ ರೀತಿ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಯಾವುದೇ ಅಕ್ಕಿ ಆಗಿರ್ಬೋದು ಮಾಡುವಂಥ ಟೈಮಲ್ಲಿ ಈ ರೀತಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ನೀವು ಅಡುಗೆಯನ್ನು ಮಾಡಿದ ನಂತರ ನಮ್ಗೆ ಈ ರೀತಿ ಮುದ್ದೆ ಥರ ಬರ್ದಿರ ಬಿಡಿಯಾಗಿ ಕ್ಲೀನಾಗೆ ಬರುತ್ತೆ. ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕ್ಲೀನಾಗೆ ಅದು ರೈಸ್ ಅನ್ನೋದು ಬರುತ್ತೆ. ನಮಗೆ ಟಿಫನ್ಗೆ ಈ ರೀತಿ ಎಲ್ಲದಕ್ಕೂ ನಮಗೆ ಚೆನ್ನಾಗಿ ಕ್ಲೀನಾಗೆ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಕಡೆಯಿಂದ ಇದೊಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ನಿಮ್ಮ ಸಪೋರ್ಟನ್ನು ನನಗೆ ತುಂಬಾ ಮುಖ್ಯ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಪಾತ್ರೆಗಳನ್ನು ತೊಳೆಯುವಂಥ ಟೈಮಲ್ಲಿ ಈ ರೀತಿ ಒಣಗೋಗಿರೋಂಥ ನಿಂಬೆಹಣ್ಣು ಇರುತ್ತಲ್ಲ, ಆ ನಿಂಬೆಹಣ್ಣು ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ನಿಂಬೆಹಣ್ಣು ನಮಗೆ ಯಾವ ರೀತಿ ಉಪಯೋಗ ಬರುತ್ತೆ ಅಂದರೆ, ನಾವು ಪಾತ್ರೆಗಳನ್ನು ತೊಳೆಯುವಂಥ ಟೈಮಲ್ಲಿ ಸ್ವಲ್ಪ ಬಿಸಿ ನೀರನ್ನು ತಗೊಂಡು ಅದರ ಜೊತೆಗೆ ಸ್ವಲ್ಪ ಈ ರೀತಿ ಲೆಮನನ್ನು ಹಾಕ್ಕೊಂಡ್ಬಿಟ್ಟು ಅದರ ರಸವನ್ನು ಹಾಕ್ಕೊಂಡು ನಾವು ಪಾತ್ರೆಗಳನ್ನು ತೊಳೆಯೋದ್ರಿಂದ ಪಾತ್ರೆಗಳನ್ನೋದು ಕ್ಲೀನಾಗೆ ಆಗುತ್ತೆ ಮತ್ತು ಒಳ್ಳೆ ಒಂದು ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ. ಜರ್ಮ್ಸ್ ಕೂಡ ಕ್ಲೀನಾಗೆ ಹೋಗುತ್ತೆ. ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಈ ರೀತಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇರ್ತೀವಲ್ಲ, ಮತ್ತು ನಾವು ಚಪಾತಿಯನ್ನು ಮಾಡುವಂಥ ಟೈಮಲ್ಲಿ ಆ ಪ್ಯಾನ್ ಅನ್ನೋದು ನಮಗೆ ಕೈಗೆ ತಗಲಿ ಈ ರೀತಿ ಬೊಬ್ಬೆ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬೊಬ್ಬೆ ಅನ್ನೋದು ಬರ್ದಿರೇ ಇರಬೇಕಂದ್ರೆ ಬೇಗ ನಾವು ಆ ಹಿಟ್ಟನ್ನು ಸ್ವಲ್ಪ ನಾವು ಈ ರೀತಿ ನಮ್ಮ ಕೈ ಬೆರಳಿಗೆ ಈ ರೀತಿ ನಮ್ಮ ಕೈಗೆ ಎಲ್ಲಿ ಅದು ಸುಡ್ದಿರುತ್ತೋ ಅಲ್ಲಿ ನಾವು ಈ ಹಿಟ್ಟನ್ನು ಸ್ವಲ್ಪ ಹೊತ್ತು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ತಣ್ಣಗೆ ಆಗುತ್ತೆ ಮತ್ತು ನಮಗೆ ಉರಿ ಅನ್ನೋದು ಕಡಿಮೆ ಆಗುತ್ತೆ, ಬೊಬ್ಬೆ ಕೂಡ ಬರೋದಿಲ್ಲ. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್.